ಪರಶುರಾಮ ಉತ್ಸವ ಆದಂತಹ ಸಂದರ್ಭದಲ್ಲಿ, ಕಾರ್ಕಳದ ಉತ್ಸವ ಆದಂತಹ ಸಂದರ್ಭದಲ್ಲಿ ಈಗ ಜನನಾಯಕ ಅಂತ ಹೇಳ್ಕೊಳ್ತಾ ತಿರುಗಾಡುವವರು ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಸುನೀಲ್ ಕುಮಾರ್ ಅವರನ್ನ ಹೊಗಳಿದ್ದು, ಸ್ಟೇಜಿಗೆ ಹೋಗಿ ಹೊಗಳಿದ್ದು. ಇಂಥ ಕಾರ್ಯಕ್ರಮ ಯಾರೂ ಮಾಡಿಲ್ಲ, ಹಾಗೆ ಹೀಗೆ ಇನ್ನೊಂದು ಅಂತೇಳಿ. ಆನಂತರ ಸುನೀಲ್ ಕುಮಾರ್ ಅವರ ಹತ್ರ ಎಷ್ಟು ಅವರ ಲಾಭವನ್ನು ಮಾಡಬೇಕು, ಎಲ್ಲ ಲಾಭ ಮಾಡಿಕೊಂಡು ಚುನಾವಣೆ ಬಂದಾಗ ಸೀಟ್ ಸಿಕ್ಕಿತು ಅನ್ನುವಂಥ ಕಾರಣಕ್ಕೋಸ್ಕರ ಸುನೀಲ್ ಕುಮಾರ್ ಅವರು ಮಾಡಿದಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೂಡ ದೂಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪರಶುರಾಮ ಥೀಮ್ ಪಾರ್ಕ್ ಬಹಳ ಒಳ್ಳೆಯ ಸುನೀಲ್ ಕುಮಾರ್ ಅವರ ಯೋಜನೆ. ಸುಮಾರು 10 ವರ್ಷಗಳ ಕನಸು, 1 ವರ್ಷದ ಕನಸಲ್ಲ ಅದು, 10 ವರ್ಷಗಳ ಕನಸು. 10 ಗುಡ್ಡಗಳನ್ನು ಸುತ್ತಿ ಎಲ್ಲಿ ಮಾಡ್ಬೋದು ಅಂತ ನೋಡ್ಕೊಂಡು ಕಡೆಗಾಗುವಾಗ ಎರಲಪಾಡಿಯ ಆ ಗುಡ್ಡಕ್ಕೆ ಬಂದು ಇಲ್ಲಿ ಆಗ್ಬೋದು ಅನ್ನುವಂಥ ಒಂದು ಇಂಗಿತವನ್ನು ಎಲ್ಲರೂ ವ್ಯಕ್ತ ಮಾಡಿದರು. ಒಂದು 50 ಬಾರಿ ಮೇಲೆ ಕೆಳಗೆ ಅವರು ಹೋಗಿರ್ಬೋದು, ಅಲ್ಲಿ ರಸ್ತೆಗಳಿರಲಿಲ್ಲ, ಏನಿರಲಿಲ್ಲ. ಆ ಗುಡ್ಡದಲ್ಲಿ ತುಳುನಾಡಿಗೆ ಬೇಕಾಗಿರುವಂಥ ಒಬ್ಬ ಪರಶುರಾಮನ ಮೂರ್ತಿಯನ್ನು ಅಲ್ಲಿ ಮಾಡುವಂಥ ಒಂದು ಆಲೋಚನೆಯನ್ನು ಮಾಡಿದರು. ಬಹುಶಃ ಚೆನ್ನಾಗಿ ಆ ಕಾರ್ಯಕ್ರಮ ಆಗಿತ್ತು. ಇದೇ ಜನನಾಯಕ ಬಂದು ಅಲ್ಲಿ ಭಾಷಣವನ್ನು ಕೂಡ ಮಾಡಿದರು. ಆನಂತರದ ದಿನಗಳಲ್ಲಿ ಸೀಟ್ ಸಿಕ್ಕಿದ ತಕ್ಷಣ ಆನಂತರ ಚುನಾವಣೆಯಲ್ಲಿ ಅವರು ಸೋತ ತಕ್ಷಣ ಇವರಿಗೆ ಯಾರೋ ಬಹುಶಃ ಕಿವಿಯಲ್ಲಿ ಹೇಳಿದರು, ನೀವು ಏನಾದರೂ ಮಾಡಿ ಒಂದು ವಿರೋಧ ಮಾಡಬೇಕು ಅವರಿಗೆ ಅಂತೇಳಿ. ಯಾವುದೂ ಸಿಕ್ಕಲಿಲ್ಲ. ಕಡೆಗೆ ಆಗುವಾಗ ಪರಶುರಾಮ ಸರಿ ಇಲ್ಲ, ಅದು ಪ್ಲಾಸ್ಟಿಕ್ಕು, ಅದು ಫೈಬರು, ಅದು ಗೋಮಾಳ ಜಾಗ, ಏನೇನೋ ಹೇಳಿಕೊಂಡು ದಿನ ತಿರುಗಾಡಿ ಅದರ ಬಗ್ಗೆ ಒಂದು ಕೆಟ್ಟ ಭಾವನೆ ಬರುವಂತಹ ರೀತಿಯಲ್ಲಿ ಅವರು ಅದನ್ನು ಪ್ರಸಾರ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಕಾರ್ಕಳದ ಬಗ್ಗೆ ಒಂದು ಕೆಟ್ಟ ಹೆಸರನ್ನು ತರುವಂಥ ಪ್ರಯತ್ನ ಅವರು ಮಾಡ್ತಾರೆ. ಅದಕ್ಕೆ ಅಲ್ಲಿ ಹೋಗದೇ ಇರುವಂಥ ರೀತಿಯಲ್ಲಿ ಮಣ್ಣನ್ನು ಹಾಕುವಂಥದ್ದು. ಬಹುಶಃ ಆ ಮನುಷ್ಯ ಯಾವತ್ತೂ ಒಂದು ಒಳ್ಳೆ ಕೆಲಸವನ್ನೇ ಮಾಡಲಿಲ್ಲ ಅಂತ ನಾನು ಭಾವಿಸ್ತೇನೆ. ಮಣ್ಣು ಹಾಕುವಂಥದ್ದು, ಕೋರ್ಟಿಗೆ ಹಾಕಿ ಅದನ್ನು ಸ್ಟೇ ಮಾಡುವಂಥದ್ದು, ಇಂಥದ್ದನ್ನೇ ಮಾಡಿಕೊಂಡು ಇವತ್ತಿನವರೆಗೂ ದಿನ ದುಡ್ಕೊಂಡು ಬಂದರು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಇವತ್ತು ಅಂದಾಜಾಗಿದೆ. ಯಾಕಂತಂದರೆ ಹೊಗಳು ಭಟ್ರು ಯಾವತ್ತು ಅವರಿಗೆ ಹೇಳಿದ್ರು ಇದನ್ನು ನೀವು ವಿರೋಧ ಮಾಡಿ ಅಂತ ಹೇಳಿಕೊಂಡು, ಸಜ್ಜನರು ಇವತ್ತು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ವಿರೋಧ ಮಾಡಿಕೊಂಡು ನೀವು ಸೋತ್ರಿ ಅಂತೇಳಿ. ಯಾಕಂತಂದರೆ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ಹಳ್ಳ ಹಿಡಿಸಿದರು. ಇವರ ನಾಟಕದ ಕಂಪನಿ ಇವತ್ತು ಇಲ್ಲಿ ಸಂತೋಷರಿದ್ದಾರೆ. ನಾಟಕದ ಟೆಂಟು ಮತ್ತು ಕಂಪನಿ ಇವತ್ತು ನಮ್ಮ ಏತ ನೀರಾವರಿಗೆ ಬಂದಿದೆ, ಎಣ್ಣೆ ಏತ ನೀರಾವರಿಗೆ ಬಂದಿದೆ. ಅಲ್ಲಿ ಮೊನ್ನೆ ಈ ಯೋಗ್ಯತೆ ಇಲ್ಲದಂಥ ಈ ರಾಜ್ಯ ಸರ್ಕಾರ, ಒಂದು ಕರೆಂಟ್ ಬಿಲ್ ಕಟ್ಟೋದಕ್ಕೆ ಯೋಗ್ಯತೆ ಇಲ್ಲದಂಥ ರಾಜ್ಯ ಸರ್ಕಾರ ಕರೆಂಟ್ ಬಿಲ್ ಕಟ್ಟಿಲ್ಲ, ಅದರ ಫೀಸ್ ಕಿತ್ಕೊಂಡು ಹೋದರು. ಇಲ್ಲಿ ಅವರು ಹೋಗಿ ಸೋಷಿಯಲ್ ಮೀಡಿಯಾವನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಹೇಳ್ತಾರೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತೇಳಿ. ಕರೆಂಟ್ ಬಿಲ್ ಕಟ್ಟೋದಿದ್ರೆ ಇದು ಟೆಕ್ನಿಕಲ್ ಪ್ರಾಬ್ಲಮ್. ನಮ್ಮ ಮನೆಯಲ್ಲಿ ಕರೆಂಟ್ ಕಟ್ ಮಾಡ್ಕೊಂಡು ಹೋದರೆ ನಾವು ದುಡ್ಡು ಕಟ್ಟಲಿಲ್ಲ ಅಂತಂದರೆ ಅದಕ್ಕೆ ನಾವು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಯಾರಾದರೂ ಹೇಳ್ತಾರೆ. ಈ ಮನುಷ್ಯ ಇದು ಟೆಕ್ನಿಕಲ್ ಪ್ರಾಬ್ಲಮು, ನಾನು DCMಗೆ ಫೋನ್ ಮಾಡಿದೆ. ಯಾಕಂದರೆ ಎಲ್ರಿಗೂ ಗೊತ್ತಾಗಬೇಕಲ್ಲ ನಾನು DCM ನನ್ನ ಹತ್ರ ಟಚ್ಚಲ್ಲಿದ್ದಾರೆ ಅಂತೇಳಿ. DCM ಫೋನ್ ಮಾಡಿದೆ, ಉಸ್ತುವಾರಿ ಮಿನಿಸ್ಟ್ರಿಗೆ ಫೋನ್ ಮಾಡಿದೆ. ನಾನು ಅರ್ಧ ಗಂಟೆಯಲ್ಲಿ ನಾನು ಕನೆಕ್ಷನ್ ಹಾಕಿಸಿದೆ. ಸುನೀಲ್ ಕುಮಾರ್ ಅವ್ರಿಗೆ ಯಾಕೆ ಮಾಡಲಿಲ್ಲ, ಇದು ಈ ಪ್ರಾಜೆಕ್ಟ್ ಸರಿ ಇಲ್ಲ, ಈ ಪ್ರಾಜೆಕ್ಟನ್ನು ಕೆಳಗೆ ಮಾಡಬೇಕಿತ್ತು, ಈ ಪ್ರಾಜೆಕ್ಟಲ್ಲಿ ನೀರಿಲ್ಲ, ಇನ್ನು ಮುಂದೆ ಇದ್ರೆ ನೀರು ತೆಗಿಬಾರ್ದು, ಇದು ಮೀನುಗಳಿಗೆ ನೀರಿಲ್ಲ, ಇಲ್ಲಿ ಇದು ಟೆಕ್ನಿಕಲಿ ಸರಿ ಇಲ್ಲ. ಯಾಕಂದರೆ ಈ ಮನುಷ್ಯ BE MTech ಬ್ರಾಕೆಟಲ್ಲಿ ಸ್ಟ್ರಕ್ಚರಲ್. ಈ ಮನುಷ್ಯನಿಗೆ ಡ್ಯಾಮಿನ ಬಗ್ಗೆ ಏನು ಗೊತ್ತಿರುವಂಥದ್ದು? ಕಾಂಕ್ರೀಟ್ ರಸ್ತೆ ಮಾಡಿದರೆ ಕಾಂಕ್ರೀಟ್ ಎಷ್ಟು ಹಾಕಬೇಕು ಅಂತೇಳಿ ಈ ಮನುಷ್ಯನಿಗೆ ಗೊತ್ತಿಲ್ಲ. ಡಾಮರ್ ರಸ್ತೆ ಮಾಡಿದರೆ ಡಾಮರ್ ರಸ್ತೆಗೆ ಡಾಮರ್ ಎಷ್ಟು ಹಾಕಬೇಕು ಅಂತ ಈ ಮನುಷ್ಯನಿಗೆ ಗೊತ್ತಿಲ್ಲ. ಇವತ್ತು ಬೇಕಿದ್ರೆ ಕೇಳಿ, ಅಂಡಾರು ಮುನಿಯಾಲು ರಸ್ತೆ ಕಿತ್ಕೊಂಡು ಹೋಗಿ 10 ವರ್ಷ ಆಯಿತು ಬಹುಶಃ. ಆವತ್ತೇ ಅಲ್ಲಿ ಪ್ರತಿಭಟನೆ ಮಾಡಿದ್ವಿ. ಈ ಮನುಷ್ಯ ರಸ್ತೆ ಮಾಡಿದಂಥ ಉಡುಪಿ ರಸ್ತೆ, ಉಡುಪಿಯಲ್ಲಿರ್ಬೋದು, ಬೆಳ್ತಂಗಡಿ ಇರ್ಬೋದು, ಯಾವುದೂ ಕೂಡ ರಸ್ತೆ ಸರಿ ಇಲ್ಲ. ಆದರೂ BE MTech ಬ್ರಾಕೆಟಲ್ಲಿ ಸ್ಟ್ರಕ್ಚರಲ್. ನಾನು ಹೇಳುವಂಥದ್ದು, ತನ್ನ ಕೆಲಸವನ್ನು ನೆಟ್ಟಗೆ ಮಾಡಿ ಮತ್ತೊಬ್ಬರ ಬಗ್ಗೆ ದೂಷಣೆ ಮಾಡಿ, ಅದು ಬಿಟ್ಟು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಪರಶುರಾಮನ ಕಾಲು ಸರಿ ಇಲ್ಲ, ಕೈ ಸರಿ ಇಲ್ಲ, ಏತ ನೀರಾವರಿ ಯೋಜನೆ ಸರಿ ಇಲ್ಲ, ಅದು ಕೆಳಗಾಗಬೇಕಿತ್ತು, ಮೇಲಾಗಬೇಕಿತ್ತು, ಅಲ್ಲಾಗಬೇಕಿತ್ತು, ಮೀನುಗಳಿಗೆ ನೀರಿಲ್ಲ, ಏನೇನೋ ಹೇಳೋದ್ರು. ಆದರೆ ಮೀಡಿಯಾದವರು ಹೋಗಿ ಅಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾರೆ. ಎಲ್ಲ ಮುಗ್ಧ ಜನರಲ್ಲಿ ಹೇಳ್ತಾರೆ, ನಾವು 2 ವ್ಯವಸಾಯಗಳು ಮಾಡ್ತಾ ಇದ್ದೇವೆ, ನಮ್ಮದು ಅಂತರ್ಜಲ ಬಹಳಷ್ಟು ಹೆಚ್ಚಾಗಿದೆ, ನಾವು ಸಂತೋಷದಿಂದಿದ್ದೇವೆ, ಈ ಪ್ರಾಜೆಕ್ಟ್ ಇಲ್ಲ ಅಂತಂದರೆ ನಮಗೆ ಕಷ್ಟ ಆಗ್ತಿತ್ತು ಅನ್ನೋಂಥ ಮಾತ್ರ ಅವರು ಹೇಳಿದರು. ಈ ಮನುಷ್ಯನ ಮುಖಕ್ಕೆ ಉಗ್ದಾಗ ಆಗಿದೆ ಅದು.
ಆ ನಂತರ ಅಲ್ಲಿ ಸುದ್ದಿ ಇಲ್ಲ. ಈ ಮನುಷ್ಯನ ಟೆಂಟು ಬಿಡಾರ ಎಲ್ಲ ಕಟ್ಕೊಂಡು ನಾಟಕ ಕಂಪನಿ ಕಟ್ಕೊಂಡು ಆ ನಂತರ ನಿಟ್ಟೆಯ ಜವಳಿ ಪಾರ್ಕ್ನಲ್ಲಿ ಅಲ್ಲಿಗೆ ಹೋಗ್ತದೆ. ಇನ್ನು ಅಲ್ಲೊಂದು ಶುರು ಮಾಡಿದ್ದಾರೆ, ಅದು ಸರಿ ಇಲ್ಲ, ಅದು ಯಾಕೆ ಬಂದಿಲ್ಲ, ಇದು ಯಾಕೆ ಬಂದಿಲ್ಲ ಅಂತೇಳಿ. ಈ ಮನುಷ್ಯ ಆವತ್ತಿನಿಂದ ಇವತ್ತಿನವರೆಗೆ ಮಾತಾಡಿದ್ದು ನೆಗೆಟಿವ್ ಮಾತ್ರ, ಯಾವುದು ಪಾಸಿಟಿವ್ ಮಾತಾಡಿದ್ದಲ್ಲ. ಒಬ್ಬ ಜನನಾಯಕ ಅಂತೇಳಿ ಫೇಸ್ಬುಕ್ಕಲ್ಲಿ ಹಾಕ್ಬೋದು, ಆದರೆ ಅವರಿಗೆ ಅಂಥದ್ದೇ ಕ್ವಾಲಿಟಿಗಳು ಬೇಕೇ ಬೇಕು. ಜನನಾಯಕನಿಗೆ ಇರಬೇಕಂತ ಕ್ವಾಲಿಟಿ ಒಂದು ಕ್ವಾಲಿಟಿ ಇಲ್ಲ, ಎಲ್ಲ ನೆಗೆಟಿವ್ ಕ್ವಾಲಿಟಿಗಳೇ ಇರೋದು. ಈ ಮನುಷ್ಯ ಏನಾಗಿದೆ ಅಂತಂದರೆ, ನಾವು ಎಲ್ಲರೂ ಕರೆಯೋದು ಏನಂತಂದರೆ 5 ಮಿನಿಟ್ MLA ಅಂತೇಳಿ, 5 ನಿಮಿಷ MLA ಆಗಿ ಈ ಮನುಷ್ಯನಿಗೆ ಈಗಲೂ MLA ಥರನೇ ಬಾಸ್ ಆಗುವಂಥದ್ದು, ಉಸ್ತುವಾರಿ ಸಚಿವರ ರೀತಿಯಲ್ಲಿ ವರ್ತಿಸುವಂಥದ್ದು, ಇದೆಲ್ಲ ಬಂದುಬಿಟ್ಟಿದೆ. ಬಹುಶಃ ಆಲೋಚನೆ ಮಾಡಬೇಕು, ತನ್ನ ನಡತೆಯನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಂಡು ಆನಂತರ ಜನನಾಯಕ ಆಗೋದು ಒಳ್ಳೆಯದು. ಕಾರ್ಕಳದ ಅಭಿವೃದ್ಧಿಗೆ ಯಾವತ್ತೂ ಕೂಡ ಅಡ್ಡಿ ಮಾಡಬೇಡಿ. ಯಾವುದು ಕೂಡ ಒಳ್ಳೆಯ ಆಲೋಚನೆಗಳು ಈ ಮನುಷ್ಯನಿಗೆ ಇಲ್ಲವೇ ಇಲ್ಲ. ಆವತ್ತು ಜಾತಿ 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 ಅಂತ ಹೇಳಿ 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 ಚುನಾವಣೆಯನ್ನು ಎದುರಿಸಿದರು. ಇವತ್ತು ಅವ್ರದ್ದೇ ಜಾತಿಯ ಸುಮಾರು 25-26 ಯುವಕರಿಗೆ, ಒಬ್ಬರಿಗೆ ಅಂತಲ್ಲ, ತೊಂದರೆ ಕೊಟ್ಟದ್ದೇ ಅವರ ಜಾತಿಯ ಯುವಕರಿಗೆ. ವ್ಯವಹಾರಕ್ಕೆ ತೊಂದರೆ, ಜಾಬಿಗೆ ತೊಂದರೆ, ಅವರಿಗೆ ಕೆಲಸ ಮಾಡುವಂತಲ್ಲಿ ಅಲ್ಲಿ ತೊಂದರೆ, ಕೇಸ್ಗಳನ್ನು ಹಾಕಿಸುವಂಥದ್ದು, ಸೋಷಿಯಲ್ ಮೀಡಿಯಾದ ಹುಡುಗರಿಗೆ ಕೇಸ್ಗಳನ್ನು ಹಾಕಿಸುವಂಥದ್ದು, BJPಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು. ಬಹುಶಃ ಈ ಮನುಷ್ಯ ಅಂದ್ಕೊಂಡಿದ್ದಾನೇನು, ನಾನು ಕೇಸ್ ಹಾಕಿದ್ಕೊಳ್ಳೆ ಭಾರಿ ಮೇಲೆ ದೊಡ್ಡ ಜನ ಆಗ್ತೇನೆ ಅಂತೇಳಿ. ನಮ್ಮ ಕಾರ್ಯಕರ್ತನ ಇವರನ್ನು ಕ್ಯಾರೆ ಮಾಡೋದಿಲ್ಲ. ಈ ರೀತಿಯಾಗಿ ಈ ಮನುಷ್ಯನ ದುರ್ನಡತೆಯಿಂದ ಬಹುಶಃ ಇವತ್ತು ಈ ಕಾರ್ಕಳದಲ್ಲಿ ಇವರ ಹೆಸರು ಇವತ್ತು ನೆಲಕಚ್ಚಿ ಹೋಗಿದೆ. ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಹಾಗಾಗಿ ಇವತ್ತು ಟೆಂಟನ್ನು ಬಿಡಾರಗಳನ್ನು ಬದಲಾವಣೆ ಮಾಡ್ತಾ 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 ಇನ್ನೊಂದು ಕಡೆ ಹೋಗ್ತಾ ಇದ್ದಾರೆ. ಬಹುಶಃ ಇವತ್ತು ನಾಗರಿಕರು ಇವತ್ತು ಆಲೋಚನೆ ಮಾಡಬೇಕು. ಈ ಮನುಷ್ಯ ಸರ್ಕಾರ ಬಂದ ಮೇಲೆ ಒಂದು 10 ಲಕ್ಷ ಆದರೂ ಈ ಕ್ಷೇತ್ರಕ್ಕೆ ತಂದಿದ್ದಾರ. ಸುನಿಲ್ ಕುಮಾರ್ ಅವರು ಕೂಡ XMLA ಆಗಿದ್ದರು ಒಮ್ಮೆ. ಅವರು ಕೂಡ ಸದಾನಂದ ಗೌಡರಿದ್ದಂಥ ಸಂದರ್ಭದಲ್ಲಿ ಎಷ್ಟೋ ಕೋಟಿ ಅನುದಾನಗಳನ್ನು ಕಾರ್ಕಳಕ್ಕೆ ತಂದಿದ್ದರು, ಬಂಡಿ ಮಠದ ಬಸ್ ಸ್ಟ್ಯಾಂಡಿಗೆ. ಈ ಮನುಷ್ಯನಿಗೆ ಕೆಪಾಸಿಟಿ ಇದ್ದರೆ ಕಾರ್ಕಳಕ್ಕೆ ಅನುದಾನವನ್ನು ತರಲಿ. ಅದು ಬಿಟ್ಟು ಕಾರ್ಕಳದಲ್ಲಿ ಮಾಡಿದಂಥ ಕೆಲಸವನ್ನು ನೆಲ ಹಿಡಿಸುವಂಥ ಕೆಲಸವನ್ನು ಮಾಡೋದು ಬೇಡ. ಮೊನ್ನೆ ಆ ಮುಣಕೂರಲ್ಲಿ ನಾನು ನೋಡಿದ್ದೆ ಫೇಸ್ಬುಕ್ಕಲ್ಲಿ, ಜನರ ಅಹವಾಲುಗಳನ್ನು ಸ್ವೀಕರಿಸಿ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಅಲ್ಲೇ ಮನೆಯಲ್ಲಿ ನಾನು ಮಲಗಿದ್ದ ಒಂದು ಫೋಟೋ. ಆವತ್ತೇ ಹೇಳಿದ್ದೆ ನಾನು, ಈ ಮನುಷ್ಯ ಪರಶುರಾಮನನ್ನು ಮಲಗಿಸಿತ್ತು, ಪರಶುರಾಮನನ್ನು ಮಲಗಿಸಿ ಈ ಜನ ಇಲ್ಲಿಗೆ ಬಂದು ಮಲಗಿದೆ ಅಂತೇಳಿ. ಎಷ್ಟೋ ಯುವಕರನ್ನು ಮಲಗಿಸಿದ ನಂತರ ಬಂದು ಇಲ್ಲಿ ಮಲಗಿದೆ ಅಂತೇಳಿ. ಹಾಗಾಗಿ ದಯವಿಟ್ಟು ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರೇ, ನಿಮ್ಮ ವರ್ತನೆಯನ್ನು ಸ್ವಲ್ಪ ಬದಲಾವಣೆ ಮಾಡಿ. ಸುನಿಲ್ ಕುಮಾರ್ ಅವರೊಟ್ಟಿಗೆ ಅಭಿವೃದ್ಧಿಗೆ ಕೈ ಜೋಡಿಸಿ. ಅದು ಬಿಟ್ಟು ನಿಮ್ಮ ಕೆಟ್ಟ ಚಾಳಿಯನ್ನು ಮುಂದುವರಿಸೋದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ, ಬಹುಶಃ ಕಾರ್ಕಳ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ನಿಮ್ಮ ಸಹಕಾರ ಇಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ.